ಊರಾಗೆಲ್ಲ ಹಂಗೆ ಅಂತಾರೆ. ನಿನ್ನ ತಂಗಿ ಫೋನ್ ಯಾಕೆ ಕೊಡ್ಸಿದ್ರಿ? ಅದು ಫೋನ್ ಸುಮ್ಮನೆ ಕಿವೆ ಕಿಕ್ಕೊಂಡು ಮಾತಾಡ್ತಾ ಹೋಗುತ್ತೆ. ಅದು ಯಾರ್ತ ಮಾತಾಡುತ್ತೆ ಯಾರ್ತ ಮಾತಾಡುತ್ತೆ ಅಂತಾರೆ. ಬರಲಿ ಇಲ್ಲಿ, ಅದು ಯಾರ್ತ ಮಾತಾಡ್ತಾಳೆ ಕೇಳೋಣ. ಕೇಳ್ತೀನಿ. ಫಸ್ಟ್ ಫೋನ್ ಕುತ್ತತ್ತಾ ಇಲ್ಲಿ ಅಂತೇಳಿ ಫೋನ್ ಇಸ್ಕೋಬೇಕಾದ್ರು ತಾಗೆ. ನಮ್ಮ ಅಮ್ಮ ಈ ಮಾಡಕ್ಕೆ ಗೊತ್ತಿಲ್ಲ. ನಮ್ಮ ಅಮ್ಮನ ಬೈಬೇಕು ಸುಮ್ಮನೆ ಫಸ್ಟು. ಗಂಡರ ಮನೆ ವಿಷಯ ಏನಕ್ಕೆ ಬೇಕು ನಿಮ್ಮ ಅಮ್ಮಗೆ? ಅದರೊಡಲ್ಲಿ ಅವ್ರ ಮನೆ ಕಿಟ್ಟಪ್ಪರ ಮನೆಗೆ ನ್ಯಾಯ ಹೇಳಕ್ಕೆ ಹೋಗಿ ಮುಚ್ಕೊಂಡಿರ್ರಿ ನಮ್ಮೇ ನಾನು ಹೇಳ್ದಂಗೆ ಕೇಳ್ರಿ ಅಂತ ಹೇಳೋಕೆ ಹೋಗೈತೆ. ಅದಕ್ಕೆ ಅವರಿಬ್ರು ಹಿಡ್ಕೊಂಡು ಸರಿಯಾಗಿ ಕೊಟ್ಟವ್ರು. ನಿನ್ನ ಸೊಸೆನೇ ಹೇಳ್ದಂಗೆ ಕೇಳಲ್ಲ ನಿನಗೆ. ನಾವು ಯಾಕೆ ಹೇಳ್ದಂಗೆ ಕೇಳೋಣ, ನೀನು ಹೇಳ್ದಂಗೆ ನಾವು ಯಾಕೆ ಕೇಳೋಣ ಅಂತೇಳಿ ರೊಚ್ಚನ ಕೆಂಪು ಹಿಡ್ಕೊಂಡು ಸರಿಯಾಗಿ ಒಯ್ದ್ರು ನಿಮ್ಮ ಅಮ್ಮಯಿಂದ ಏನು ಬೆಲೆ ಹೋಯ್ತು? ಬೆಲೆ ಏನು ಉಳೀತು? ಏನು ಬೆಲೆ ಉಳೀತು ಅಂತ ಹೇಳಿ ಗೊತ್ತಾಗಲ್ವ ನಿಮ್ಮ ಅಮ್ಮಗೆ? ನಮ್ಮನೆಯಾಗೆ ಮಸ್ತಾಗೈತೆ ಅಂತ ಹೇಳಿ ಸ್ವಲ್ಪನಾದ್ರೂ ನಮ್ಮನೆ ಯೋಚನೆ ಮಾಡ್ಕೊಂಡು ನಮ್ಮನೆ ಸುದ್ದಿ ಮಾತಾಡೋದು ಬಿಟ್ಟು ನಮ್ಮನೆದು ನಾವು ನೋಡ್ಕೊಂಬದ್ಬಿಟ್ಟು ಬರೀ ಬೇರೆಯವ್ರ ಮನೆ ವಿಷಯಕ್ಕೆ ತಲೆ ಹಾಕೋದೇ ನಿಮ್ಮ ಅಮ್ಮಯ್ಯ. ಏನು ಹೇಳ್ತೀವಿ ಹೋಗಿ, ನಮಗೆ ನಾಸ್ಕ ಆಗುತ್ತೆ. ಊರಾಗಲ್ಲ ಹಂಗೆ ಅಂತಾರೆ. ನಿನ್ನ ತಂಗಿ ಫೋನ್ ಯಾಕಪ್ಪ ಕೊಡ್ಸಿರಿ? ಅದು ಫೋನ್ ಕಿವಿ ಕಿಕ್ಕೊಂಡು ಸುಮ್ಮನೆ ಮಾತಾಡುತ್ತೆ. ಅದು ಯಾರ್ತ ಮಾತಾಡುತ್ತೋ ಏನು ಅಂತ ಹೇಳಿ ಹೇಳ್ತಾರೆ ಊರಾಗೆಲ್ಲ. ಅದು ಯಾರ್ತ ಮಾತಾಡುತ್ತೋ ಮತ್ತೆ ಸುಡ್ಗಾಡು ಗೊತ್ತಿಲ್ಲ. ಅದು ಯಾರ್ತ ಮಾತಾಡ್ತಾಳಪ್ಪ? ಏನು ಸುಮ್ಮನೆ ಕಿವಿ ಕಿಕ್ಕೊಂಡು ಮಾತಾಡ್ತಾಳೆ? ಯಾರ್ತಾಗನ ಮಾತಾಡ್ತಾಳೆ? ಒಂದೋ ಗೊತ್ತಿಲ್ಲ. ಅದು ಯಾರ್ತ ಮಾತಾಡ್ತಾಳೋ ಏನೋ. ನನಗೇನಪ್ಪ ಗೊತ್ತು? ನಿಮ್ಮ ಅಮ್ಮ ಹಿಂಗೆ ಕೇಳ್ರಿ ಫಸ್ಟ್. ನಿಮ್ಮ ಅಮ್ಮ ಹಿಂಗೆ ಬೇರೆಯವ್ರ ಮನೆ ಸುದ್ದಿಗೆ ತಲೆ ಹಾಕ್ಬಿಡ್ರಿ ಅಂತೇಳಿ ಅವಳು ಅತ್ತ ಹೋಗಿ ಅಲೆ ಫೋನ್ ತಗೊಂಡು ಒಂದು ಕ್ಷಣ ಫೋನ್ ಕೊಡ್ಸಿರೋದ್ರಿಂದ ಮಂತಾಗ ಒಂದು ಕ್ಷಣ ಇರಲ್ಲ. ಸುಮ್ಮನೆ ಫೋನ್ ತಗೊಂಡು ಟ್ರಿಪ್ ಇಕ್ಕಿದ್ದೆ ಇವಳು ಅಲ್ಲಿ ಬಂದವಳೆ. ಹಂಗಾರೆ ಹೇಳಕ್ಕಿಲ್ಲ. ಒಬ್ರ ಮನೆಗೆ ಹಿಂಗೆ ಗುದ್ದಾಡ್ತಾರೆ ಅಂದರೆ ಹಿಂಗಲ್ಲ ಹಂಗೆ ಅಂತ ಹೇಳಂಗಿಲ್ಲ. ನಾವು ಯಾರಿಗೆ ಆಗಲಿ ಇವತ್ತಲ್ಲ, ನೀನು ಹೊಸ್ತ ರೂಲ್ಸ್ ಮಾಡಬೇಡ ನೀನು. ನಾವು ಯಾರಿಗೆ ಆಗಲಿ ನಾನು ಯಾರನ್ನ ಹಿಂಗೆ ಗುದ್ದಾಡೋರಿಗೆ ಸೆನಕಿರಮ್ಮ ಅದು ಯಾಕೆ ಗುದ್ದಾಡ್ತೀರಾ? ಕಮಲಮ್ಮನ ಮೇಲೆ ಗುದ್ದಾಡ್ತಿದ್ರಾ ಅವರು ಸೊಸೆರು? ಅಕ್ಕಿ ಯಾಕೆ ಗುದ್ದಾಡ್ತೀರಮ್ಮ ಸೆನಕಿರ್ರಿ ಅಂತ ಹೇಳಿ ಹೇಳಕ್ಕಂತ ಹೋದೆ. ನೋಡಲ್ಲ ಪಾಪ ಮಾತಾಡೋದ ಇವಳು. ಅಲ್ಲಿಗೆ ಬಂದು ನೀನು ಯಾಕೆ ಬೇರೆ ಮನೆ ಸುದ್ದಿಗೆ ಹೋಗ್ತೀಯಾ ಅಂತ ನನ್ನ ಮೇಲೆ ಬತ್ತಾಳೆ. ನಮ್ಮ ಹುಡುಗರಿಗೆ ಹೇಳಿ ನಿನ್ಗೆ ಇಕ್ಸಲ್ವಲ್ಲ ಅದಕ್ಕೆ. ಯಮ್ಮ ಸುಮ್ಮನೆ ಬತ್ತೀಯಾ? ನಿನ್ನಿಂದ ನಮಗೆ ಮರ್ಯಾದೆ ಇಲ್ಲ. ಹೋಗತ್ಲಾಗೆ ಅಲ್ಲ. ಅವಳಿಗೆ ಫೋನ್ ಯಾಕೆ ಕೊಡಿಸ್ತಮ್ಮ ಗಿರ್ಜಿಂಬಿಗೆ? ನೀನು ಅವ್ರ ಮನೆಯಾಗ ನ್ಯಾಯ ಹೇಳಕ್ಕೆ ಹೋಗೋ ಅಂಥದ್ದೇನು? ನಿಮ್ಮ ಮನೆಯಾಗೆ ನಿನ್ನ ಸೊಸೆ ನಿನ್ನ ಮಾತು ಕೇಳ್ತಾಳೆ ಇವಳು? ನಿನ್ನ ಮಾತು ಕೇಳಲ್ಲ ತಾನೆ, ನಿನ್ನ ಮಾತು ನಡೆಯಲ್ಲ ತಾನೆ. ಸುಮ್ಮನೆ ಬೇರೆಯವ್ರ ಮನೆ ಸುದ್ದಿಗೆ ನಿನಗೆ ಹೋಗಿ ಕುಡ್ದು ನಿನ್ಗೆ ಅಲ್ಲಿ ಹೋಗಿ ನ್ಯಾಯ ಹೇಳೋದ್ರಿಂದ ಏನು ಸಿಗಂಗೈತೆ ನಿನಗೆ? ತೆಗ್ದಿದ್ದಾಳು ಕುಟ್ಟ ನಮ್ಮಂಗೆ ಅವತ್ತು ನಾನು ನೋಡ್ಬಿಟ್ರಿ ಇವ ಅಮ್ಮನ. ಅಲ್ಲ ನಮ್ಮ ಮರ್ಯಾದೆ ಕಳಿತೀಯಲ್ಲಮ್ಮ. ಅವಳಿಂದ ನಮಗೆ ಮರ್ಯಾದೆ ಹೋಗ್ತೈತೆ, ನಿನ್ನಿಂದಾಳು ಅವಳಿಂದನೂ. ಅಲ್ಲ ಫೋನ್ ಕೊಡಿಸ್ಬಿಟ್ಟು ಊರಾಗೆಲ್ಲನ ಕಿವಿ ಕಿಕ್ಕೊಂಡು ಸುಮ್ಮನೆ ಮಾತಾಡ್ತಾ ಹೋಗ್ತಾಳಂತ ಫೋನ್ನಾಗಿ. ಎಲ್ಲರೂ ಹಂಗೆ ಅಂತಾರೆ. ಪಾಪ ನಿನ್ನ ತಂಗಿ ಫೋನ್ ಯಾಕೆ ಕೊಡಿಸ್ರಲ್ಲ, ನಿಮ್ಮ ತಂಗಿ ಫೋನ್ ಯಾಕೆ ಕೊಡಿಸಿದ್ರಲ್ಲ ಅಂತ. ಯಾರು ಅಂದಿದ್ದು? ಕರ್ಕೊಂಬೈಲಿ. ನಮ್ಮ ದುಡ್ಡು ನಮ್ಮ ಕಾಸು ಫೋನು ನಮ್ಮದು ದುಡ್ಡು ನಾವು ಕೊಡ್ಸಿದ್ದೀವಿ ನನ್ನ ಮಗಳಿಗೆ. ಯಾರು ಅಂದಿದ್ದು? ಕರ್ಕೊಂಬರಲ್ಲ ನನ್ನ ಮಗಳು ಹೊಸ ಫೋನ್ ಇಕ್ಕೊಂಡು ಓಡಾಡೋಕ್ಕೆ ಜನ ಕೊಟ್ಟುರಿ ಹಂಗೆ ಅಂತಾರೆ. ಯಾರು ಅಂದಿದ್ದು? ಯಾರು ಹೇಳಲ್ಲ. ಹೋಗ್ತೀನಿ ಬರೀ ಹಿಂಗೆ ನೋಡು. ಅಲ್ಲಿ ಯಾರು ಅಂದಿದ್ದು ಹೇಳು? ನಾನು ಹೋಗ್ತೀನಿ ಅವ್ರನ್ನ ಬೈಯಾಗ ಜಗಳ ಮಾಡಾಕಿ. ಯಪ್ಪ ಬಾರಿ ಏನು ಹೇಳ್ತಾರೆ ಯಾರ ನನ್ನ? ಅವಳ ಹಂಗೆ ಫೋನ ಮಾತಾಡ್ತಾ ಹೋಗೋದಕ್ಕೂ ಒಂಥರ ಕೋತಿ ಆಡ್ದಂಗೆ ಆಡೋದಕ್ಕೂ ಹೇಳ್ತಾರೆ. ಸುಮ್ಮನೆ ಯಾರನ ಬರಲಿ, ಕುಡ್ಕಾಗ್ಲಿ ಕುಳ್ದಾಗಲಿ ಕುಂಟಾಗಲಿ ಯಾರಾದರೂ ಬರಲಿ, ಸುಮ್ಮನೆ ಕಟ್ಟದೆ ಒಳ್ಳೆಯವ್ರು ಆಗಿಬಿಟ್ರೆ, ಒಳ್ಳೆ ಗಂಡು ಸಿಕ್ಬಿಟ್ರೆ ಸುಮ್ಮನೆ ಮದುವೆ ಮಾಡೋದೆ ನೋಡಿ. ನೀನು ಹೇಳ್ದಂಗೆ ಕತೆ ಕಟ್ಕೊಂಡ್ರೆ ಅವಳು ಮದುವೆ ಆಗಲ್ಲ. ಅವಳು ಹಿಂಗಿರ್ತಾಳೆ. ನಾವಿನ್ನೂ ಇಬ್ಬರಲ್ಲಿ ಮದುವೆ ಆಗಬೇಕು. ಮದುವೆ ಆಗೋದು ಯಾವಾಗ? ಅವಳು ಮದುವೆ ಮಾಡಲಿಲ್ಲ ಅಂದ್ರಿ. ಅಯ್ಯೋ ದೇವ್ರೆ, ನೀವು ಯಾಕೆ ಹಂಗಾಡ್ತೀರಲ್ಲ ಪಾಪ? ಅಯ್ಯೋ ದೇವ್ರೆ, ಮುಚ್ಚ ಬಾಯಿ ಮುಚ್ಚಮ್ಮ. ನೀನು ಉಸಿರು ಬಿಟ್ರೆ ನೋಡು. ಯಾಕೆ ಮಾತಾಡ್ತೀಯ ನೀನು? ಬೇರೆಯವ್ರ ಮನೆ ವಿಷಯಕ್ಕೆ ಏನಕ್ಕೆ ತಲೆ ಯಾಕೆ ಹೋಗ್ತೀಯಾ? ಬೇರೆಯವ್ರ ಮನೆ ಸುದ್ದಿಗೆ ಯಾಕೆ ಹೋಗ್ತೀಯಾ ನೀನು? ಸುಮ್ಮನೆ ಇರಬೇಕು ನೀನು. ಇವಾಗ ಫಸ್ಟ್ ಅವಳ್ತ ಫೋನ್ ಇಸ್ಕೊಂಡು ಕೊಟ್ಟರೆ ಸರಿ ನೋಡಿ ಹೇಳಿರ್ತೀನಿ. ಅವಳು ಎಲ್ಲದಾಳು ಕರ್ಕೊಂಬರೋಗೋ. ಮನೆಗೆ ಬಂದಾಗ ಒಂದು 5 ನಿಮಿಷ ಮನೆಯಾಗಿರಲ್ಲ. ಅವಳನ್ನ ತಲೆ ಮೇಲೆ ಕುಂಡ್ರಿಸ್ಕೊಂಡು ಒಂದು ಮೆರೆಸ್ತಾ ಇದೆಯಾ ಅಂದ್ಬೇಡ ಯಮ್ಮ ನೀನು. ಮೆರೆಸ್ತಾ ಇದೆಯಾ? ಫಸ್ಟ್ ಹೋಗಿ ಕರ್ಕೊಂಬರೋಗಿಲ್ಲಿ. ಗೊತ್ತಾಗಲ್ವೇ ನೀನು? ಒಂದು ಇಷ್ಟನಾ? ನಮಗೆ ದುಡಿಯಾರಿಗೆ ಒಂದು ಸ್ವಲ್ಪ ಮರ್ಯಾದೆ ಇಲ್ದಂಗೆ ಮಾಡ್ತಿರಲ್ಲ ನೀವಿಬ್ಬರು ಸೇರ್ಕೊಂಡು. ಇವಾಗ ಏನೋ ನೀನು ಮಾತಾಡಿ ನೋಡು, ತೆಗ್ದಿದ್ದೆ ಸೆಳೆದು ಬಿಡ್ತೀನಿ ನಾನು. ಯಾತನ ತಗೊಂಡು ಎಸ್ತು ಬಿಡ್ತೀನಿ. ಏನೋ ಮಾತಾಡ್ಬಿಟ್ರೆ ನೀನು ಯಾಕೆ ಹೇಳೋಕೆ ಹೋಗ್ತೀಯ ಅವ್ರ ಮನೆಯಾಗೆ? ನಿನಗೆ ಕಿಟ್ಟಪ್ಪರ ಮನೆಗೂ ನಿನಗೂ ಏನು ಸಂಬಂಧ? ನೀನು ಯಾಕೆ ಹೇಳೋಕೆ ಹೋಗ್ತೀಯ ಅಲ್ಲಿಗೆ? ಇವ್ರು ನೋಡು ಹೆಂಗೆ ಬೈತಾರೆ ಮೂವರು. ಅದು ಯಾಕ್ರೆ ಹಂಗೆ ಬೈತೀರಾ? ನಾನೇನು ಮಾಡಿದೆ? ಕಿಟ್ಟಪ್ಪರ ಮನೆಗೆ ಯಾಕೆ ಹೇಳೋಕೆ ಹೋಗಿ? ನಾವು ಇವತ್ತಲ್ಲ ಯಾವತ್ತಿಂದಲೂ ಸೆನಕೈದು ನಾನು ಕಿಟ್ಟಣ್ಣಯ್ಯ ಅಕ್ಕಿ ಹೇಳಕ್ಕೆ ಹೋಗ್ತೀವಿ. ಏನು ಹೇಳ್ಬಾರ್ದೇನಲ್ಲ? ಅಯ್ಯೋ ದೇವ್ರೆ, ನೀವೇನ್ರ ಮರೈರಾ ಹಿಂಗೆ ಬೈತೀರಾ? ಮುಚ್ಚಮ್ಮ ಬಾಯಿ. ತಿರ್ಗಾ ಆಗ್ಲಲ್ಲ ನೀನು ಅದನ್ನೇ ಮಾತಾಡ್ಬೇಡ. ಮರ್ಯಾದೆ ಕಳಿತೀಯ? ನೀನು ಯಾಕೆ ಹೇಳೋಕೆ ಹೋಗ್ತೀಯ? ನೀನು ಅಲ್ಲಿ ಒದ್ದಿಸ್ಕೊಂಬಂದ ಅಂತೆ ಅವ್ರು ಅದ್ರಂತೆ. ನಿನಗೇನು ಉಳಿತು ಬೆಲೆ? ನೀನು ಏನು ಹೇಳೋಕೆ ಹೋಗಿದ್ಯಾ? ಅಯ್ಯೋ ದೇವ್ರೆ, ದಂಗೆ ಅದ್ರತಿರಲ್ಲ ಮೂವರು. ಅಯ್ಯೋ ಇವಳು ಇನ್ನೊಂದು ಹೇಳ್ಕೊಡ್ತಾಳೆ. ಮತ್ತೆ ನೀನು ಯಾಕೆ ಹೇಳಕ್ಕೆ ಹೋಗ್ಬೇಕಾಗಿತ್ತು ಅವ್ರ ಮನೆಗೆ? ಅವ್ರವರು ಜಗಳ ಮಾಡ್ಕೊಂಡವ್ರು ಅತ್ತೆ ಸೊಸೆ ಮೇಲೆ ಜಗಳ ಇರ್ತವೆ. ಅವ್ರ ಮನೆಗೆ 1000 ಇರ್ತವೆ. ನಮ್ಗೆ ಏನಕ್ಕೆ ಬೇಕು? ನಮ್ಮ ಮನೆಗೆ ಮಸ್ತಾಗ ಐತಲ್ಲ.
ಹಾಂ ನಮ್ಮ ಮನೆಯಾಗೇನೆ ಅವಳು ದಿನ ಮದುವೆ ಆಗಲಿಲ್ಲ, ಇವರಿಬ್ರು ಮಕ್ಳು ಮದುವೆ ಆಗಲಿಲ್ಲ, ಇವ್ರಿಗೇನು ಹುಡುಕ್ಬೇಕು, ಅವಳಿಗೆ ಗಂಡಿಲ್ಲ, ಗಂಡು ಬರಲ್ಲ, ಗಂಡರು ಯಾರೂ ಅಂತ ಹೇಳಿ ಅದೆಲ್ಲ ಒಂದು ಚಿಂತೆ ಆಗೈತೆ ನಮಗೇನೆ. ನಮ್ಮದೇ ಆಳದ ತಗ್ಗಿಕ್ಕೊಂಡು ನಮ್ಮ ತಗ್ಗ ನಾವು ಮುಚ್ಕೊಂಬದಲ್ಲೇ ಬೇರೆಯವ್ರ ತಗ್ಗಿ ಯಾಕೆ ಮುಚ್ಚಬೇಕು? ಹಾಂ ಹೇಳು. ಅಯ್ಯೋ ನನ್ನ ತಾಯಿ ಬಿಡೆ, ಅಯ್ಯೋ ಮರಗಿತ್ ನಮ್ಮಮ್ಮ ನೀನೇನೆ ತಾಯಿ ಇಂತಳಾಗಿದ್ದೀಯ. ರಾಮ ದೇವ್ರಿ ಹಂಗೆ ಬೈತಿರಲ್ಲ ತಾಯಿ. ಅಯ್ಯ ಪಾಪ ನೀವು ಬೈತಿರಲ್ಲ ಅವಳು ಮಾತು ಕಟ್ಕೊಂಡು ಹಂಗೇನೆ. ಏನೋ ಕೊಡ್ಸಿದ್ನಪ್ಪ ಅಮ್ಮನ ಒಬ್ಳ ಇದ್ದಾಳ ಪೋನಿ ಕೆಮ್ಲಿ ಅಂತ, ಅವಳಿಗೆ ಮಾತ್ರ ತಂದು ಕೊಟ್ಟಿದ್ರ. ಅವಳೇನು ತಂದು ಕೊಟ್ರೆ ಕೇರ್ ಗಂಟೆ ಫೋನ್ ಇಕ್ಕೊಂಡು ಕೇರ್ ಗಂಟೆನೇ ಮಾತಾಡ್ಕೊಂಡು ಹೋಗಲ್ಲ. ನಮ್ಮ ಮರ್ಯಾದೆ ತೆಗಿಯಲ್ಲ. ನೀವು ಅವಳು ಸೇರ್ಕೊಂಡು ನಮ್ಮ ಮರ್ಯಾದೆ ತೆಗಿತಾ ಇದ್ರು ಊರಾಗೆ. ನಮಗೆ ಮರ್ಯಾದೆ ಇಲ್ಲ. ಯಾಕೆ ಪಾಪ ಸುಮ್ಮನಿರಪ್ಪ, ಯಾಕೆ ಬೈತೆ ಸುಮ್ಮನಿರಪ್ಪ ಪಾಪ, ಮುದ್ದಾಡ್ಬೇಡಿ ಸುಮ್ಮನಿರಿ ಪಾಪ. ಅಲ್ಲ ನೋಡ ಸಣ್ಣಿಂಗಕ್ಕ ಹಂಗೆ ಸುಟ್ಟಾಕ್ತಾರೆ. ಏನೋ ಕಮಲಮ್ಮ ಬಂದು ಬಾರೆ ಅಕ್ಕ ನಿನ್ನ ಮಾತು ಕೇಳ್ತಾರೆ ಹೇಳು ಅಂತ ಅದಕ್ಕೆ ಹೇಳೋಣ ಅಂತ ಹೋದೆ. ಯಾರ ಮನೆಯಾಗ ನಾ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಹೇಳೋಕೆ ಹೋಗಿದ್ದೇನು, ಗುದ್ದಾಡ್ರಿ ಅಂತ ಹೇಳಕ್ಕೆ ಹೋಗಿದ್ದೆ. ಅಮ್ಮಂಗೆ ಬೈತೀರ. ನೀನು ಒಳ್ಳೇದು ಕೆಟ್ಟದ್ದು ಏನು ಹೇಳಕ್ಕೆ ಹೋಗ್ಬೇಡ. ಹೇಳ್ಬಾರ್ದು ಅಂದರೆ ಹೇಳ್ಬಾರ್ದು ಅಷ್ಟೇ. ಒಳ್ಳೇದು ಕೆಟ್ಟದ್ದು ನೀನೇನು ನಿನಗೆ ಯಾಕೆ ಬೇಕು? ಅವ್ರ ಮನೆಗೆ ಗುದ್ದಾಡಲಿ ಚೆನ್ನಾಗಾನ ಆಗಲಿ ನಿನಗೆ ಏನಕ್ಕೆ ಬೇಕು? ನಿನಗೇನು ಸಿಗಂಗೈತೆ ಹೇಳು? ಸಿಗುತ್ತಾ? ಏನೇನು ಸಿಗಂಗಿದ್ರು ಹೋಗ್ತಾರೆ ಪಾಪ, ಹೆಂಗದ್ರತಿಯಲ್ಲ ನೀನು ಇವನೊಬ್ಬ. ಅಂದರೆ ಏನೇನು ಸಿಗಂಗಿದ್ರೆ ಹೇಳೋಕೆ ಹೋಗ್ತಾರೆ. ಬಿಡ ತಕ್ಕಪಕ್ತಾಗಿದ್ಮೇಲೆ ಹೇಳ್ಬೇಕು ಅಂತ ಹೋಗ್ತೀವಿ ಅಷ್ಟೇನೆ. ಅಯ್ಯೋ ದೇವ್ರೆ, ಇವರೇನೋ ಇವರು. ಸುಮ್ಮನಿದ್ರೆ ಚೆನ್ನಾಗೈತೆ ಅಮ್ಮ, ನೀನು ನಾಟಕ ಆಡ್ಬೇಡ ನೀನು. ನೋಡು ಸುಮ್ಕಿರಪ್ಪ ಪಾಪ, ಸುಮ್ಕಿರಿ. ಗುದ್ದಾಡ್ಬೇಡಿ, ಸುಮ್ಮನಿರಪ್ಪ, ಸುಮ್ಮನಿರಿ. ಎಲ್ಲನ ಕೇಳಿಸ್ಕೊಂತಾರೆ, ಸುಮ್ಮನೆ ಕೇಳಿಸ್ಕೊಂಬ್ಲಜ್ಜಿ. ನಮ್ಮ ಮರ್ಯಾದೆ ತೆಗಿತೈತಿ ಅಮ್ಮ. ಸುಮ್ಮನೆ ಏನು ಬೇಕು ಅಂತ ಹೇಳಿ ಅವ್ರ ಮನೆ ವಿಷಯ ಏನಕ್ಕೆ ಹೋಗಿ ಒದಿಸ್ಕೊಂಬಂತಲ್ಲ ನಾವು ದುಡಿತೀವಿ. ಇವಳು ಮಾಡ್ತಾಳೆ ಅಡುಗೆನ ಥರ ಸುಮ್ಮನೆ ಕುಕ್ಕಮ್ಮಕ್ಕೆ ನಾವು ಅವಳಿಗೇನ ಕೆಲಸ ಮಾಡ್ಕೊಡೋಕ್ಕಾಗಲ್ವೇನ? ಇಬ್ರು ಒಂದು ಕಸ ಹೊಡ್ಕೊಡಲ್ಲ, ಒಂದು ಕಾಪಿ ಲೋಟ ತೊಳ್ಕೊಡಲ್ಲ. ಅವಳು ಒಬ್ಬಳೇ ಮಾಡ್ಕೋಬೇಕು. ನಮ್ಮ ಮೂವರು ಬಟ್ಟೆ ತೊಳಿಬೇಕು, ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಮೂವರು ದುಡ್ದಾಕ್ತೀವಿ ಅಂದಮೇಲೆ ಅವರು ಈ ಕೆಲಸ ಮಾಡ್ಬೇಕು ಮನೆಯಾಗೆ. ಬೇರೆಯವ್ರ ಮನೆ ವಿಷಯ ಏನಕ್ಕಜ್ಜಿ? ಅವಳಿಗೆ ಬಟ್ಟೆ ಕೊಟ್ಟರು ಬೇಡ ಅನ್ನೋದಾ? ಬಟ್ಟೆ ದಿವಸ ನಾವು ದಿನ ಇಬ್ರು ಬಟ್ಟೆ ಎಲ್ಲನ ತೆಗ್ದಾಕ್ ಹೋಗ್ತೀವಿ. ಮೂವರು ಬಟ್ಟೆ ಅವು ನಮ್ಮ ಅಲ್ಲಿ ಕೆಲ್ಸಕ್ಕೆ ಹೋಗೋ ಬಟ್ಟೆಗಳಿರ್ತವೆ, ದಿನ ತೆಗ್ದಾಕೋ ಬಟ್ಟೆಗಳಿರ್ತವೆ. ಮನೆಯಾಗ ಎಷ್ಟು ಕೆಲಸ ಇರುತ್ತೆ. ಮನೆಯಾಗ ದಾನ ಅಚ್ಚುಕಟ್ಟಾಗಿ ಅವಳಿಗೆ ಕೆಲಸ ಮಾಡಿಕೊಟ್ರೆ ಬೇಡ ಅಂಬುತ್ತೇನಜ್ಜಿ ಇಬ್ರು? ಒಂದು ಕೆಲಸ ಹೇಳಲ್ವಂತೆ ಮಗಳಿಗೆ, ಅವಳು ಒಬ್ಬಳೇ ಮಾಡ್ಬೇಕೇನಜ್ಜಿ ಎಲ್ಲನ? ಒಂದು ಯಾತ್ಯಾತು ಉಂಡಿನ ತಟ್ಟೆ ಸಮೇತ ತೊಳೆಯಲ್ಲ, ಕಾಪಿ ಲೋಟ ಸಮೇತ ಹಿಂಗೆ ತೆಗ್ದಿಕ್ಕಲ್ಲ, ಕಾಪಿ ಕುಡ್ದು ಅಲ್ಲೇ ಇಕ್ತಾರೆ. ಎಷ್ಟು ಮಾಡೋಕ್ಕಾಗುತ್ತೆ? ಇಂಥವೆಲ್ಲ ಮನೆಯಾಗ್ಲದ ಕೆಲಸ ಒಂದು ಮಾಡಿಕೊಡಲ್ಲ. ಕಂಡರ ಮನೆ ವಿಷಯಕ್ಕೆ ಮಾತ್ರ ನ್ಯಾಯ ಹೇಳಕ್ಕೆ ಹೋಗುತ್ತೆ. ಇನ್ನು ಕೆಲಸ ಮಾಡಿಕೊಟ್ಟಾವ ಅತ್ತಿಗೆ ಮನೆಯಾಗ ಏನೈತ ಕೆಲಸ ಅದು ನೋಡ್ಕೊಂಡಿದ್ರೆ ಸರಿ. ಹಿಂಗೆ ಕಂಡರ ಮನೆ ವಿಷಯಗಳ್ಗಂತ ತಲೆ ಹಾಕ್ಬಿಟ್ರೆ ನೋಡು, ನಾನಂತೂ ಸುಮ್ಮನಿರೋದಿಲ್ಲ. ಸೆಳ್ಕೊಂಬಂದ್ಬಿಡ್ತೀನಿ ಅಲ್ಲಿಂದ. ಸೆಳಿತೀನಿ ಒಯ್ತೀನಿ ಅಂತ ಮಾತಾಡ್ತಿರಲ್ಲ ಪಾಪ ನೀವು. ಅಯ್ಯೋ ದೇವ್ರೆ, ನೀವೇನ್ರ ನೀವು? ಬಾ ಬಾ ಕೂಕ ಬಾ, ಅವ್ರು ಸಿಟ್ಟಾಗ್ಯವ್ರಿ ಬಾ. ಏನೋ ಹಸಿಕ್ ಹೋಗಿ ನೋಡು, ಕಾಲು ತೆಗ್ದು. ಇವಾಗ ಅವಳು ಬರಲಿ ಇಲ್ಲಿ ಹೇಳ್ತೀನಿ. ಅವಳು ಫೋನ್ ಕಿತ್ಕೊಂಡು ಓಡಾಕ್ಲಿಲ್ಲ ಅಂದ್ರೆ ಕೇಳಿ ನಾನು ಬರಲಿ ಇಲ್ಲೇ. ಅವಳು ಬರಲಿ ಮುಂಚೆ ಫೋನ್ ಕಿತ್ಕೊಂಡು ಊರೆಲ್ಲ ಓಡಾಡ್ತಾಳೆ. ಬರಲಿ ಇಲ್ಲಿ. ಇವ್ರು ಎಷ್ಟಂತ ನೋಡ್ತಾರೆ ಪಾಪ, ದುಡ್ಕೊಂಡು ಬರೋಕ್ಕೆ ಹೋಗ್ತಾರೆ. ನಾನು ಮನೆಯಾಗ ಕೆಲಸ ಎಲ್ಲ ಮಾಡ್ತೀನಿ. ತಾಯಿ ಮಗಳಿಬ್ರು ಮನೆಯಾಗ ಒಂದು ಕೆಲಸ ಮಾಡಿಕೊಡಲ್ಲ. ಬರೀ ತಿಂದು ಈ ಅಮ್ಮ ಹಿಂಗೆ ಕಂಡರ ಮನೆ ನ್ಯಾಯ ಹೇಳಕ್ಕೆ ಹೋಗುತ್ತೆ. ಅವಳು ಬರೀ ಹಿಂಗೆ ಫೋನ್ ಕಿಕ್ಕೊಂಡು ಊರೆಲ್ಲ ಫೋನನ್ನು ಕೊಡ್ಸಿರೋಕ್ಕೆ ಏನು ಅದ್ರಾಗೇನು ಯಾರು ಮಾತಾಡ್ತಾರೋ ಇಲ್ಲಿ ಒಂದು ಗೊತ್ತಿಲ್ಲ. ಅದೇನು ಸ್ಟೈಲ್ಗೆ ಮಾತಾಡ್ತಾಳೋ ಏನು ನಿಜವಾಗ್ಲೂ ಮಾತಾಡ್ತಾಳೋ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಮೂವರು ಮಕ್ಕಳು ಇವತ್ತು ಸರಿಯಾಗಿ ಚಾರ್ಜ್ ತಗೊಂಡವ್ರಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.